Hello everyone, welcome to Sanvi Naveen channel children. So today we are doing from Savi Kannada textbook 3rd standard annual revision portions. Okay. In this I will cover your grammar part also because so many parents asked me to do the grammar part. I didn't do any grammar part in any videos. But in this video I'll start. Okay, no problem. Okay, so I'm doing textbook exercise for your annual exam. Okay, whatever for your annual exam revision portions are there, that one. Grade 3 children, Savi Kannada textbook. So, lesson 7, Pramanika Balaka. Pramanika means honest, Balaka means child, boy. Padagala artha, meanings. ಪ್ರವೇಶಿಸು ಒಳಗೆ ಹೋಗು, get inside. ಪ್ರಾಮಾಣಿಕತೆ ನಂಬಿಕೆಗೆ ಅರ್ಹ, honest. ಒಡನಾಟ ಸಹವಾಸ, together or moving together. Okay, like your friends, your relatives, like that. Sahavasa means to whom you will go with. Okay, the friendship, like that. ಜೊತೆಯಲ್ಲಿರುವುದು means who will be with you. Sahavasa means who will be with you roaming, that one. ಪತಾಕೆ ಬಾವುಟ ಧ್ವಜ means flag. ಪ್ರವೇಶಿಸು ಒಳಗೆ ಹೋಗು. ಪ್ರಾಮಾಣಿಕತೆ ನಂಬಿಕೆಗೆ ಅರ್ಹ. ಒಡನಾಟ ಸಹವಾಸ. ಪತಾಕೆ ಬಾವುಟ ಧ್ವಜ. ಚಳುವಳಿ ಸಾಮೂಹಿಕ ಹೋರಾಟ ಸತ್ಯಾಗ್ರಹ ಸ್ಟ್ರೈಕ್. ಓಕೆ. ಘೋಷಣೆ ಗಟ್ಟಿಯಾಗಿ ಹೇಳುವುದು ಸಾರುವುದು. ಸ್ಕ್ರೀಮಿಂಗ್ ಲೌಡ್ಲಿ ಆರ್ ಟೆಲ್ಲಿಂಗ್ ಲೌಡ್ಲಿ. ಘೋಷಣೆ means what announcement will tell, no announcement, that one. So let's start with the textbook exercise. Please take out page number 50, grade 3 children. ಬಿಟ್ಟಿರುವ ಸ್ಥಳವನ್ನು ಸೂಕ್ತ ಪದಗಳಿಂದ ತುಂಬಿ ಬರೆ, fill in the blanks. ದಾರಿ ಬದಿಯ ಮಾವಿನ ತೋಪಿನಲ್ಲಿದ್ದ ಹಣ್ಣುಗಳು ಆಕರ್ಷಿಸಿದವು. ದಾರಿ ಬದಿಯ ಮಾವಿನ ತೋಪಿನಲ್ಲಿದ್ದ ಹಣ್ಣುಗಳು ಆಕರ್ಷಿಸಿದವು. ಶಾಸ್ತ್ರಿಯವರಲ್ಲಿ ದೇಶ ಪ್ರೇಮ ಪುಟಿದೆದ್ದಿತು. ಶಾಸ್ತ್ರಿಯವರಲ್ಲಿ ದೇಶ ಪ್ರೇಮ ಪುಟಿದೆದ್ದಿತು. ಶಾಸ್ತ್ರಿಯವರು ಗಾಂಧೀಜಿಯವರ ಒಡನಾಟದಲ್ಲಿ ಅನೇಕ ಚಳುವಳಿಗಳಲ್ಲಿ ಪಾಲ್ಗೊಂಡರು. ಶಾಸ್ತ್ರಿಯವರು ಗಾಂಧೀಜಿಯವರ ಒಡನಾಟದಲ್ಲಿ ಅನೇಕ ಚಳುವಳಿಗಳಲ್ಲಿ ಪಾಲ್ಗೊಂಡರು. ನಮ್ಮ ದೇಶವು 1947 1947 ಆಗಸ್ಟ್ 15 ರಂದು ಸ್ವತಂತ್ರವಾಯಿತು. ಸ್ವತಂತ್ರವಾಯಿತು ಮೀನ್ಸ್ ವಿ ಗಾಟ್ ಇಂಡಿಪೆಂಡೆಂಟ್ ಆನ್ ಆಗಸ್ಟ್ 15 1947. ನಮ್ಮ ದೇಶವು 1947 1947 ಆಗಸ್ಟ್ 15 ರಂದು ಸ್ವತಂತ್ರವಾಯಿತು. ಭಾರತ ದೇಶದ ಪ್ರಥಮ ಪ್ರಧಾನಿ ಜವಾಹರ್ಲಾಲ್ ನೆಹರು. ಭಾರತ ದೇಶದ ಪ್ರಥಮ ಪ್ರಧಾನಿ ಜವಾಹರ್ಲಾಲ್ ನೆಹರು. ಶಾಸ್ತ್ರಿಯವರು ಜನತೆಗೆ ನೀಡಿದ ಘೋಷವಾಕ್ಯ ಜೈ ಜವಾನ್ ಜೈ ಕಿಸಾನ್. ಶಾಸ್ತ್ರಿಯವರು ಜನತೆಗೆ ನೀಡಿದ ಘೋಷವಾಕ್ಯ ಜೈ ಜವಾನ್ ಜೈ ಕಿಸಾನ್. ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ means answer in one sentence. I'll request don't write only the word answer. Please write the answer in a sentence answer. Okay, because next year you will be 4th. Obviously you need it now only. ಮಕ್ಕಳು ತೋಪನ್ನು ಏಕೆ ಪ್ರವೇಶಿಸಿದರು? Why children entered the farm or field or garden? ಮಾವಿನ ಹಣ್ಣನ್ನು ತಿನ್ನುವ ಆಸೆಯಿಂದ to desire to eat the mango fruit. Okay. ಮಕ್ಕಳು ಏಕೆ ಗಲಿಬಿಲಿಗೊಂಡರು? Why children got scattered here and there, they started running, no, they got scared, no. ತೋಟದ ಮಾಲೀಕ ಧಾವಿಸಿ ಬಂದಿದ್ದರಿಂದ because the farm, the field owner has entered, no, when they were plucking the mangoes, so that's why everyone got scared and they are moving here and there. Okay. ಮಾಲೀಕನ ಮನಸ್ಸು ಏಕೆ ಕರಗಿತು? Why owner's heart melted? ಬಾಲಕನ ಮುಗ್ಧ ಹಾಗೂ ಪ್ರಾಮಾಣಿಕ ಮಾತುಗಳನ್ನು ಕೇಳಿ, when he heard the what we can say, the pureness, the silent words, the honest words from the boy, no, so that owner's heart melted. Which owners? ತೋಪದ ಮಾಲೀಕ, the garden owner, the field owner, the farm owner where he has that mango trees, no, that owner. ಶಾಸ್ತ್ರಿಯವರಿಗೆ ಸರ್ಕಾರ ಯಾವ ಪ್ರಶಸ್ತಿ ನೀಡಿ ಗೌರವಿಸಿತು? ಭಾರತ ರತ್ನ ಪ್ರಶಸ್ತಿ. So government which award he gave it to Shastriji? They gave ಭಾರತ ರತ್ನ ಪ್ರಶಸ್ತಿ.
ನೆಕ್ಸ್ಟ್, ಹೂ ಸೆಡ್ ಟು ಹೂಮ್. ಇಲ್ಲಿ ಕೊಟ್ಟಿರುವ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ಎಂದು ಬರೆಯಿರಿ. ಹೂ ಸೆಡ್ ಟು ಹೂಮ್. ನಿನ್ನ ಅಪ್ಪ ಅಮ್ಮ ಗುರುಗಳು ಇದನ್ನೇ ಏನು ಕಲಿಸಿದ್ದು. ಯುವರ್ ಪೇರೆಂಟ್ಸ್ ಅಂಡ್ ಟೀಚರ್ಸ್ ಟಾಟ್ ಯು ದಿಸ್ ಓನ್ಲಿ, ಲೈಕ್ ದಟ್. ಹೂ ಸೆಡ್, ಮಾಲೀಕ ಬಾಲಕನಿಗೆ ಹೇಳಿದನು. ದ ಓನರ್ ಸೆಡ್ ಟು ದ ಬಾಯ್. ಇನ್ನೊಂದು, ಇಂತಹ ತಪ್ಪು ಮಾಡುವುದಿಲ್ಲ. ನೆಕ್ಸ್ಟ್ ಟೈಮ್ ಐ ವೋಂಟ್ ಡೂ ಎನಿ ಮಿಸ್ಟೇಕ್ ಲೈಕ್ ದಿಸ್. ನೆಕ್ಸ್ಟ್ ಟೈಮ್ ಐ ವಿಲ್ ನಾಟ್ ಡೂ ದಿಸ್ ಟೈಪ್ ಆಫ್ ಮಿಸ್ಟೇಕ್. ಹೂ ಸೆಡ್, ಬಾಲಕ ಮಾಲೀಕನಿಗೆ ಹೇಳಿದನು. ದ ಬಾಯ್ ಸೆಡ್ ಟು ದ ಓನರ್. ನಿನ್ನ ಈ ಗುಣ ನಿನ್ನನ್ನು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡುತ್ತದೆ. ವಾಟ್ ಕ್ಯಾರೆಕ್ಟರ್ ಯು ಹ್ಯಾವ್, ಬಿಕಾಸ್ ಆಫ್ ದಿಸ್ ಕ್ಯಾರೆಕ್ಟರ್ ಯು ವಿಲ್ ಬಿ ಅ ಗುಡ್ ಲೀಡರ್, ಅ ಗುಡ್ ಪರ್ಸನ್ ಇನ್ ಯೋರ್ ಲೈಫ್. ಹೂ ಸೆಡ್ ಟು ಹೂಮ್, ಮಾಲೀಕ ಬಾಲಕನಿಗೆ ಹೇಳಿದನು. ದ ಓನರ್ ಸೆಡ್ ಟು ದ ಬಾಯ್. ಯು ಹ್ಯಾವ್ ಟು ಮೇಕ್ ಯೋರ್ ಓನ್ ಸೆಂಟೆನ್ಸಸ್. ಓಕೆ. ಮನೆ ಮಾತಾಗು. ಮನೆ ಮಾತಾಗು ಮೀನ್ಸ್ ದ ವಾಟ್ ವಿ ಕ್ಯಾನ್ ಸೇ, ಮನೆ ಮಾತಾಗು ಮೀನ್ಸ್ what will say, I am not getting that word, children. ಶಾಸ್ತ್ರಿಯವರು ದೇಶದೆಲ್ಲೆಡೆ ಮನೆ ಮಾತಾಗಿದ್ದರು. ಮನೆ ಮಾತಾಗು ಮೀನ್ಸ್ ಫೇಮಸ್. ಓಕೆ. ಶಾಸ್ತ್ರಿಯವರು ದೇಶದೆಲ್ಲೆಡೆ ಮನೆ ಮಾತಾಗಿದ್ದರು. ಸೊ ಶಾಸ್ತ್ರಿ ವಾಸ್ ಫೇಮಸ್ ಇನ್ ಹೋಲ್ ವರ್ಲ್ಡ್, ಹೋಲ್ ಕಂಟ್ರಿ. ದೇಶ ಮೀನ್ಸ್ ಕಂಟ್ರಿ. ಓಕೆ. ಮನೆ ಮಾತಾಗು ಮೀನ್ಸ್ ಗೆಟಿಂಗ್ ಫೇಮಸ್. ಹೊಣೆ ಹೊತ್ತು. ಹೊಣೆ ಹೊತ್ತು ಮೀನ್ಸ್ ರೆಸ್ಪಾನ್ಸಿಬಿಲಿಟಿ. ತಂದೆ ತಾಯಿಗಳು ನನ್ನ ಜವಾಬ್ದಾರಿಯ ಹೊಣೆ ಹೊತ್ತಿದ್ದಾರೆ. ಮೈ ಪೇರೆಂಟ್ಸ್ ಹ್ಯಾವ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಮೈನ್. ಕರೆಕ್ಟ್ ನಾ? ಯುವರ್ ರೆಸ್ಪಾನ್ಸಿಬಿಲಿಟಿ ವಿಲ್ ಟೇಕ್ ಕೇರ್ ಆಫ್ ಯುವರ್ ಪೇರೆಂಟ್ಸ್, ರೈಟ್? ತಂದೆ ತಾಯಿ. ತಂದೆ ತಾಯಿ ಮೀನ್ಸ್ ಪೇರೆಂಟ್ಸ್. ತಂದೆ ಮೀನ್ಸ್ ಫಾದರ್, ತಾಯಿ ಮೀನ್ಸ್ ಮದರ್. ಹೊಣೆ ಹೊತ್ತು ಮೀನ್ಸ್ ರೆಸ್ಪಾನ್ಸಿಬಿಲಿಟಿ. ಪುಟಿದೇಳು. ನಾನು ತಪ್ಪು ಮಾಡದಿದ್ದಾಗ ನಿಂದಿಸಿದ್ದರೆ ಪುಟಿದೇಳುವೆ. ಪುಟಿದೇಳು ಮೀನ್ಸ್ ವೆನ್ ಲೈಕ್ ಗೆಟಿಂಗ್ ಆಂಗ್ರಿ, ಗೆಟಿಂಗ್ ಕ್ಯೂರಿಯಸ್, ಎಂಗ್ಸೈಟಿ. ನಾನು ತಪ್ಪು ಮಾಡದಿದ್ದಾಗ, ಇಫ್ ಐ ಡಿಂಟ್ ಡೂ ಎನಿ ಮಿಸ್ಟೇಕ್ ಬಟ್ ದೆನ್ ಆಲ್ಸೋ ಸಂಬಡಿ ಇಸ್ ಟೆಲ್ಲಿಂಗ್ ಯಸ್ ಯು ಹ್ಯಾವ್ ಡನ್ ದ ಮಿಸ್ಟೇಕ್, ದಟ್ ಟೈಮ್ ಐ ವಿಲ್ ಗೆಟ್ ವೆರಿ ಆಂಗ್ರಿ. ಓಕೆ. ಆಕರ್ಷಿಸು, ಅಟ್ರಾಕ್ಟ್. ಶಾಲೆಯಲ್ಲಿ ನಾನು ನನ್ನ ಬುದ್ಧಿವಂತಿಕೆಯಿಂದ ಶಿಕ್ಷಕರನ್ನು ಆಕರ್ಷಿಸುತ್ತೇನೆ. ಆಕರ್ಷಿಸು ಮೀನ್ಸ್ ಅಟ್ರಾಕ್ಟ್. ವಿತ್ ಮೈ ನಾಲೆಜ್ ಇನ್ ಮೈ ಸ್ಕೂಲ್, ವಿತ್ ಮೈ ನಾಲೆಜ್ ಐ ವಿಲ್ ಅಟ್ರಾಕ್ಟ್ ಮೈ ಟೀಚರ್ಸ್. ಓಕೆ. ಸೊ ನೆಕ್ಸ್ಟ್ ವಾಟ್ ವಿ ಹ್ಯಾವ್ ಹಿಯರ್. ಈ ಚಿತ್ರಗಳನ್ನು ಗಮನಿಸಿ. ಯು ಹ್ಯಾವ್ ಟು ಲುಕ್ ದೀಸ್ ಪಿಕ್ಚರ್ಸ್. ಅವು ಏಕೆ ಬೇಕು ಎಂಬುದನ್ನು ಒಂದು ವಾಕ್ಯದಲ್ಲಿ ಬರೆಯಿರಿ. ಯು ಹ್ಯಾವ್ ಟು ರೈಟ್ ವೈ ವಿ ಹ್ಯಾವ್ ಟು ಯೂಸ್ ದೀಸ್ ಇನ್ ಒನ್ ಸೆಂಟೆನ್ಸ್. ಯು ಹ್ಯಾವ್ ಟು ರೈಟ್ ವಾಟ್ ಇಸ್ ದಿಸ್. ಕ್ಯಾಪ್, ಟೋಪಿ. ಬಿಸಿಲಿನಿಂದ ರಕ್ಷಿಸಿಕೊಳ್ಳಲು ಟೋಪಿಯನ್ನು ಧರಿಸುತ್ತೇವೆ. ಓಕೆ. ವೆನ್ ವೆರಿ ಹಾಟ್ ಇಸ್ ದೇರ್, ನೌ ಇಟ್ಸ್ ಅ ಸಮ್ಮರ್, ರೈಟ್? ದಟ್ ಟೈಮ್ ವಿಲ್ ವೇರ್ ಅ ಹ್ಯಾಟ್, ರೈಟ್, ಟು ಟೇಕ್ ಕೇರ್ ಆಫ್ ಅವರ್ ಸೆಲ್ಫ್ ಫ್ರಮ್ ದ ಹಾಟ್, ಫ್ರಮ್ ದ ಸನ್. ವಾಟ್ ಇಸ್ ದಿಸ್. ಪೆನ್. ಲೇಖನಿಯ ಬರೆಯಲು ಬಳಸುತ್ತೇವೆ. ವೆನ್ ಐ ಆಮ್ ರೈಟಿಂಗ್ ಸಮಥಿಂಗ್ ವಿ ವಿಲ್ ಯೂಸ್ ಅ ಪೆನ್. ವಾಟ್ ಇಸ್ ದಿಸ್. ಟೆಕ್ಸ್ಟ್ ಬುಕ್. ಪುಸ್ತಕವನ್ನು ಓದಲು ಮತ್ತು ಜ್ಞಾನ ತಿಳಿಯಲು ಬಳಸುತ್ತೇವೆ. ಟೆಕ್ಸ್ಟ್ ಬುಕ್ ವಿ ವಿಲ್ ಯೂಸ್ ಟು ಸ್ಟಡಿ. ಓದಲು ಮೀನ್ಸ್ ಸ್ಟಡಿ, ಟು ರೀಡ್. ಜ್ಞಾನ ತಿಳಿಯಲು, ಟು ಗೆಟ್ ದ ನಾಲೆಜ್, ವಿ ವಿಲ್ ಯೂಸ್ ದ ಟೆಕ್ಸ್ಟ್ ಬುಕ್. ರೈಲು. ದಿಸ್ ಇಸ್ ಅ ಟ್ರೈನ್. ವಿಲ್ ಕಾಲ್ ಇಟ್ ಆಸ್ ಅ ರೈಲು. ರೈಲನ್ನು ಪ್ರಯಾಣ ಮಾಡಲು ಬಳಸುತ್ತೇವೆ. ವಿ ವಿಲ್ ಯೂಸ್ ಅ ಟ್ರೈನ್ ಟು ಟ್ರಾವೆಲ್. ಓಕೆ. ನೆಕ್ಸ್ಟ್, ಕೊಟ್ಟಿರುವ ಚಿತ್ರವನ್ನು ಗಮನಿಸಿ. ಲುಕ್ ಎಟ್ ದಿಸ್ ಪಿಕ್ಚರ್. ಪ್ರಶ್ನೆಗಳನ್ನು ಉತ್ತರಿಸಿ. ಆನ್ಸರ್ ದೀಸ್ ಕ್ವಶನ್ಸ್. ನೀರು ಏಕೆ ಸುರಿಯುತ್ತಿದೆ. ವೈ ವಾಟರ್ ಇಸ್ ಪೋರಿಂಗ್ ಲೈಕ್ ದಿಸ್. ನಲ್ಲಿಯನ್ನು ನಿಲ್ಲಿಸದಿದ್ದರೆ ನೀರು ತುಂಬಿ ಸುರಿಯುತ್ತದೆ. ಇಫ್ ಯು ವಾಂಟ್ ಕ್ಲೋಸ್ ದಿಸ್ ಟ್ಯಾಪ್, ದ ವಾಟರ್ ವಿಲ್ ಪೋರ್, ದ ವಾಟರ್ ವಿಲ್ ಫಾಲ್. ಕರೆಕ್ಟ್ ನಾ? ಸೆಕೆಂಡ್ ಕ್ವಶನ್. ನೀರು ಸುರಿಯುವುದನ್ನು ನಿಲ್ಲಿಸಬೇಕು ಏಕೆ. ವಿ ಶುಡ್ ಸ್ಟಾಪ್ ದಿಸ್. ವಿ ಶುಡ್ ಸ್ಟಾಪ್ ವಾಟರ್ ಪೋರಿಂಗ್ ಔಟ್ಸೈಡ್, ರೈಟ್? ವೈ. ನೀರನ್ನು ನಿಲ್ಲಿಸದಿದ್ದರೆ ಅದು ಖರ್ಚಾಗಿ ಹೋಗುತ್ತದೆ. ಇಫ್ ಯು ಡಿಂಟ್ ಸ್ಟಾಪ್, ದ ವಾಟರ್ ವಿಲ್ ಗೆಟ್ ವೇಸ್ಟ್. ಕರೆಕ್ಟ್ ನೋ ಚಿಲ್ಡ್ರನ್? ಗ್ರಾಮರ್ ಪಾರ್ಟ್, ಪೇಜ್ ನಂಬರ್ 54. ಮಾದರಿಯಂತೆ ವಾಕ್ಯ ರಚಿಸಿ. ಮಾದರಿ ಮೀನ್ಸ್ ಎಕ್ಸಾಂಪಲ್. ಹೌ ದೇ ಹ್ಯಾವ್ ಗಿವನ್ ದ ಎಕ್ಸಾಂಪಲ್, ಲೈಕ್ ದಟ್ ಯು ಹ್ಯಾವ್ ಟು ಡೂ ದ ಸೆಂಟೆನ್ಸ್. ನೀನು, ಸಿಯರ್, ನೀನು ಮೀನ್ಸ್ ಯು, ನಾವು ವಿ, ನೀವು ಮೀನ್ಸ್ ಯು, ಪ್ಲೂರಲ್. ಅವನು ಹಿ, ಅವಳು ಶಿ, ಅವರು ದೇ. ಸೊ ಓನ್ಲಿ ದ ಸೆಂಟರ್ ವರ್ಡ್ ಇಸ್ ಹನ್ನನ್ನು. ಹನ್ನನ್ನು. ಓಕೆ. ಸೆಂಟರ್ ವರ್ಡ್ ಯು ಕ್ಯಾನ್ ಸಿ ಆಲ್ ಇಸ್ ಹನ್ನನ್ನು ಓನ್ಲಿ. ತಿಂದೆನು. ನಾನು ಹನ್ನನ್ನು ತಿಂದೆನು. ನಾನು ಮೀನ್ಸ್ ಐ. ಹನ್ನನ್ನು ಮೀನ್ಸ್ ಫ್ರೂಟ್. ತಿಂದೆನು ಮೀನ್ಸ್ ಏಟ್. ಐ ಏಟ್ ಫ್ರೂಟ್.
Okay, next, this one, ನೀನು ಹಣ್ಣನ್ನು ತಿಂದಿರಿ. No children, you have to concentrate what is the correct word in this, for this. Okay, ನೀನು ಹಣ್ಣನ್ನು ತಿಂದೆ. ನೀನು ಹಣ್ಣನ್ನು ತಿಂದೆ means you ate fruit. ನಾವು ಹಣ್ಣನ್ನು ತಿಂದೆವು. We ate fruit. ನೀವು ಹಣ್ಣನ್ನು ತಿಂದಿರಿ. You ate fruit. ನೀವು means plural. If so many members will be there, ನೀವು. Okay, ಅವನು ಹಣ್ಣನ್ನು ತಿಂದನು. He ate fruit. ಅವಳು ಹಣ್ಣನ್ನು ತಿಂದಳು. She ate fruit. I have written all the sentences here. ಅವರು ಹಣ್ಣನ್ನು ತಿಂದರು. They ate fruit. Okay, like that it is. You have to practice, children. If you practice, you will get to know. See, you have to look at the picture and you have to write some sentences on this. What you can see here, it's a daytime, and you can see here one cow, and you can see here one tree, right? They have given one example. ಹಸು ಹುಲ್ಲನ್ನು ಮೇಯುತ್ತಿದೆ. So the cow is grazing the grass. ಹಸು ಹುಲ್ಲನ್ನು ಮೇಯುತ್ತದೆ. ಹುಲ್ಲು means grass. ಹಸು means cow. ಮೇಯು means grazing. ಇದು ಮಧ್ಯಾಹ್ನದ ಸಮಯ. This is a afternoon time, or this is a morning time. ಬೆಳಿಗ್ಗೆಯ ಸಮಯ. Anything you can write. ಸಮಯ means time. Next here you can see here one tree is there and children are playing, right? ಒಂದು ವಿಶಾಲವಾದ ಗಿಡ. ಒಂದು ವಿಶಾಲವಾದ ಗಿಡ means one dense tree, one big tree is here. ಮಕ್ಕಳು ಆಟ ಆಡುತ್ತಿದ್ದಾರೆ. The children are playing. ಮಕ್ಕಳು means children. ಆಟ ಆಡುತ್ತಿದ್ದಾರೆ means playing. Next, ಅರ್ಥ ಹುಡುಕಿ ಬರಿ. You have to write this meaning. ಪಕ್ವ, ಚೆನ್ನಾಗಿ ಬಂದ means ripe. Ripe mango, ripe banana, right? Ripe. ಧಾವಿಸು, ವೇಗವಾಗಿ ಚಲಿಸು. ಧಾವಿಸು means fast walk or getting inside. Okay. ಗಲಿವಿಲಿ means ಗಲಾಟೆ, ಗಂದಲ, noise, disturbance. ನೇತೃತ್ವ means ನಾಯಕತ್ವ, leadership. Okay. Then we have the poem called Sankranti. Sankranti means the festival, Sankranti. Okay, Tamil Telugu will like Pongal, they will celebrate, no children, like that. Hindu people will celebrate Sankranti, that one. Kannada people. Okay. So, the poet name is H.S. Venkatesha Murthy. ಪದಗಳ ಅರ್ಥ: ಬೀರು, ಹಂಚು, ವಿತರಿಸು, segregate or distribute. ಕಂತೆ, ಕಟ್ಟು, bunch. ಕೇರಿ, ಓಣಿ, street. ಕಿಚ್ಚು, ಬೆಂಕಿ, fire. ಜೋಡಿ, ಜೊತೆ, together. ಒಂದೊಂದು ವಾಕ್ಯದಲ್ಲಿ ಉತ್ತರಿಸು means answer in one sentence. ತಂಗಿಯು ಯಾವ ಲಂಗ ಹಾಕಿಕೊಂಡಿದ್ದಳು? Which skirt she was wearing? The sister. Tangi means sister. ಜರತಾರಿ ಲಂಗ ಹಾಕಿಕೊಂಡಿದ್ದಳು. ಜರತಾರಿ means full like a shining skirt she was wearing. ಗೆಳತಿಯ ಜೊತೆ ತಂಗಿ ಕೇರಿಗೆ ಹೊರಟಿದ್ದು ಏಕೆ? The sister was going to the ಕೇರಿಗೆ. ಕೇರಿಗೆ means what? To the street. With her friend. Why she was going? ಎಳ್ಳು, ಬೆಲ್ಲ, ಬಾಳೆಹಣ್ಣು, ಸಕ್ಕರೆ ಅಚ್ಚು, ಬೀರೋಕೆ. When Sankranti will be there, no children, the small kids will take all these, the what we can say, the fruit and the sugar cubes and ಎಳ್ಳು ಬೆಲ್ಲ. Okay, that all they will just go to the street and they will go to one particular, like all the houses, and they'll give little, like that all the kids will do in that festival, Sankranti or Pongal festival. So ಎಳ್ಳು ಬೆಲ್ಲ, ಬಾಳೆಹಣ್ಣು means banana, ಸಕ್ಕರೆ ಅಚ್ಚು means the sugar cube. That one ಬೀರೋಕೆ. ಬೀರೋಕೆ means to give. ಅಪ್ಪ ದನಕರುಗಳಿಗೆ ಏನು ಕೊಟ್ಟರು? What father gave it to cow? The karu means calf and cow. ಅಕ್ಕಿ, ಬೆಲ್ಲ, ಹಣ್ಣು ಕೊಟ್ಟರು. ಅಕ್ಕಿ means raw rice, ಬೆಲ್ಲ means jaggery, ಹಣ್ಣು means fruit, ಕೊಟ್ಟರು means gave. So father gave to all the cow and cows raw rice, jaggery, fruit he gave. Next, ಮಕ್ಕಳನ್ನು ಹಸೆಯಲ್ಲಿ ಕೂರಿಸಿ ಏನು ಮಾಡುವರು? ಹಸೆ means when any festival will be there, no children, the small down they will sit. Okay, down they will sit, they will pour water on that to the children. Okay, hase means it's like a small table, but not like a table, it's like a sitting table. Okay, makkalanu means children, haseyalli means that small table, kurisi they will sit on that, the children will sit on that, and what they will do?
ಎಳ್ಳು ಎಲಚಿ ಅಚ್ಚು ಸುರಿಯುವರು. ಸೊ ದಟ್ ಟೈಮ್ ದೇ ವಿಲ್ ಪೋರ್, ದ ಎಲ್ಡರ್ಸ್ ವಿಲ್ ಪೋರ್ ಆನ್ ದಟ್ ಚಿಲ್ಡ್ರನ್, ಆನ್ ದಟ್ ಚೈಲ್ಡ್, ಎಳ್ಳು ಎಲಚಿ ಅಚ್ಚು. ಓಕೆ, ಸುರಿಯುವರು. ಈ ಪದ್ಯವು ಯಾವ ಹಬ್ಬಕ್ಕೆ ಸಂಬಂಧಿಸಿದ್ದಾಗಿದೆ? ಸೊ ಯು ನೋ ಚಿಲ್ಡ್ರನ್, ವೆನ್ ಎವರ್ ಎನಿ ಫೆಸ್ಟಿವಲ್ ವಿಲ್ ಬಿ ದೇರ್, ಯುವರ್ ಮಮ್ಮ ವಿಲ್ ಗಿವ್ ಅ ನೀಮ್ ಬಾತ್, right, or a coconut bath. First they will massage your head, like that, right? All the festivals have some what we can say the customs. ಈ ಪದ್ಯವು ಯಾವ ಹಬ್ಬಕ್ಕೆ ಸಂಬಂಧಿಸಲಾಗಿದೆ? This poem belongs to which festival? ಹಬ್ಬ means festival. ಸಂಕ್ರಾಂತಿ ಹಬ್ಬ. ಸಂಕ್ರಾಂತಿ ಹಬ್ಬ. We'll call it as Makara Sankranti or a Pongal. Okay? Next. Match the following. ಗರಿಮುರಿ ಜರತಾರಿ ಲಂಗ ಹಾಕಿಕೊಂಡು ಬೀರೋಕಂತ ಹೊರಟಿದ್ದಾಳೆ ತಂಗಿ ಕೇರಿಗೆಲ್ಲ. ರಂಗೇನಹಳ್ಳಿ ರಂಗಿನ ಗೊಂಬೆ ಕಣ್ಣ ತುಂಬ ನೋಡಿ. ಕಿಚ್ಚನ್ನು ಹಾಯಿಸಿ ಕೊಡುವರು ಅಪ್ಪ ಅಕ್ಕಿ ಬೆಲ್ಲ ಹಣ್ಣು. ಸುರಿಯುವಾಗ ಅಮ್ಮ ಅಜ್ಜಿ ಮಕ್ಕಳಿಗೆ ಅಚ್ಚುಮೆಚ್ಚು. ಓಕೆ, ನೆಕ್ಸ್ಟ್ ಆಫ್ಟರ್ ದಿಸ್ ಹಿಯರ್ ವಿ ಹ್ಯಾವ್ ಹಿಯರ್ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ. ಪುಲ್ಲಿಂಗ ಮೀನ್ಸ್ masculine gender, strilinga means feminine gender, napunsakalinga means neutral gender. All the things will come under napunsakalinga. All the boy, man will comes under pullinga. All the girls, woman, everyone will comes under strilinga. Okay, so they have given some sentences here, and in bracket they said to, you have to, yeah, see here. ಹುಡುಗಿಯು ತರಕಾರಿಯನ್ನು ತಂದಳು. ಇದನ್ನು ಪುಲ್ಲಿಂಗ ರೂಪದಲ್ಲಿ ಬರೆ. See, this sentences belongs to strilinga, feminine gender. This sentence you have to convert to masculine gender. Okay, so hudugi means girl, huduga means boy. So huduga tarakariyannu tandalu means for a girl will use, tandanu for boy will use. Okay, hudugiyu tarakariyannu tandalu for girl will say, huduga tarakariyannu tandanu for boy will say. Okay, next. ರಾಜು ಎಂಬ ಪದದ ಬದಲಿಗೆ ಎತ್ತು ಎಂಬ ಪದ ಬಳಸಿ ವಾಕ್ಯ ರಚಿಸಿ. ವೇ ರಾಜು ಇಸ್ ದೇರ್, ನೋ, Raju is a boy name. There you have to use yattu. Yattu means napunsakalinga now. Okay. Yattu ಗಾಡಿಯನ್ನು ಎಳೆದನು. So the sentence is ರಾಜು ಗಾಡಿಯನ್ನು ಎಳೆದನು. Okay. ಯತ್ತು ಗಾಡಿಯನ್ನು ಎಳೆದನು. ಎಳೆದಿತು also you can write. Okay. ಎಳೆದಿತು also you can write. Yattu means buffalo. Next. ಅಣ್ಣ ತಮ್ಮಂದಿರು ಸ್ನೇಹಿತರಂತೆ ಇದ್ದರು. ಅಣ್ಣ ತಮ್ಮಂದಿರು means ಪುಲ್ಲಿಂಗ, masculine gender. Here they said to strilinga, feminine gender. So Anna means elder brother. So here I should add akka. Akka means elder sister. Tamma means younger brother. So I should add here younger sister. That is tangi. Anna tammandiru snehitarante iddaru. The real sentence. I have to change it to as akka tangiyaru snehitarante iddaru. Okay. Next, here they have given some words. You have to segregate to pullinga, strilinga, napunsakalinga. Pullinga, masculine gender. Tamma, younger brother. Anna, elder brother. Tande, father. Strilinga, Rani, queen. Gelati, female friend. Akka, elder sister. Napunsakalinga, neutral. Pustaka, textbook. Meju, table. Kurchi, chair. Okay, then here ಪ್ರಾಸಪದಗಳನ್ನು ಬರೆಯಿರಿ. ಪ್ರಾಸಪದಗಳು means from this poem which one you are getting ಪ್ರಾಸಪದಗಳು means rhyming words you have to write. ಹಬ್ಬ ಕಬ್ಬ, ಬಂತು ತಂತು, ಹಾಕಿಕೊಂಡು ಮಾಡಿಕೊಂಡು, ಜೋಡಿ ನೋಡಿ, ಅಚ್ಚು ಮೆಚ್ಚು, ಬೆಲ್ಲ ಕೇರಿಗೆಲ್ಲ. Okay, then we have here ಭಗೀರಥ lesson. ಭಗೀರಥ lesson. ಪದಗಳ ಅರ್ಥ page number 62. ಕೋಪ ಸಿಟ್ಟು ಆಂಗರ್, ಮೆಚ್ಚು ಇಷ್ಟಪಡು ಲೈಕ್, ಇಚ್ಛೆ ಅಪೇಕ್ಷೆ ಬಯಕೆ ಡಿಸೈರ್ ವಿಶ್, ಧುಮುಕು ಕೆಳಗೆ ಹಾರು ಜಿಗಿ ಜಂಪ್, ಪ್ರತ್ಯಕ್ಷ ಕಾಣಿಸಿಕೋ ಮೀನ್ಸ್ ವಿಸಿಬಲ್, ತೊಯ್ಯು ನೆನೆ ಒದ್ದೆಯಾಗು ಗೆಟಿಂಗ್ ವೆಟ್, ಎದೆಗುಂದು ಧೈರ್ಯ ಗೆಡು ವಿತ್ ಸ್ಟ್ರೆಂತ್ ವಿದೌಟ್ ಸ್ಕೇರ್. ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿರಿ. ಆನ್ಸರ್ ಇನ್ ಒನ್ ಸೆಂಟೆನ್ಸ್. ಭಗೀರಥ ಯಾರಿಗೆ ಸ್ವರ್ಗ ಸಿಗಬೇಕೆಂದು ಚಿಂತಿಸುತ್ತಿದ್ದನು? 60,000 ತಾತಂದಿರಿಗೆ. ಯು ಹ್ಯಾವ್ ಟು ರೈಟ್ ಆನ್ಸರ್ ಲೈಕ್ ದಿಸ್. ಭಗೀರಥ 60,000 ತಾತಂದಿರಿಗೆ ಸ್ವರ್ಗ ಸಿಗಬೇಕೆಂದು ಚಿಂತಿಸುತ್ತಿದ್ದನು. ಟ್ರೈ ಟು ರೈಟ್ ಆನ್ಸರ್ ಇನ್ ಅ ಸೆಂಟೆನ್ಸ್. ಋಷಿಗಳು ಭಗೀರಥನಿಗೆ ಏನೆಂದು ಹೇಳಿದರು?
ಸೊ ಭಗೀರಥ ಯಾರಿಗೆ ಸ್ವರ್ಗ ಸಿಗಬೇಕೆಂದು ಚಿಂತಿಸುತ್ತಿದ್ದನು? ಸೊ ಭಗೀರಥ ವಾಸ್ ವರಿಂಗ್ ಅಬೌಟ್ ಟು ಹೂಮ್ ಹಿ ಹ್ಯಾಸ್ ಟು ಗೆಟ್ ದ ಹೆವೆನ್ ಫಾರ್ ಹಿಸ್ 60,000 ಗ್ರ್ಯಾಂಡ್ ಫಾದರ್ಸ್. ಓಕೆ, ಋಷಿಗಳು ಭಗೀರಥನಿಗೆ ಏನೆಂದು ಹೇಳಿದರು? ವಾಟ್ ಸೇಜ್ ಆಲ್ ದ ಸಾಧು ಸೆಟ್ ಟು ಭಗೀರಥ, ದೇವಲೋಕದ ಗಂಗೆಯನ್ನು ಭೂಮಿಗೆ ತಂದು ತಾತಂದಿರ ಬೂದಿಯ ಮೇಲೆ ಹರಿಸಬೇಕೆಂದು. ಸೊ ದೇವಲೋಕದ, ಸೊ ಇನ್ ಗಾಡ್ಸ್ ಪ್ಲೇಸ್, ಇನ್ ಹೆವೆನ್, ಫ್ರಮ್ ಹೆವೆನ್, ಗಂಗೆಯನ್ನು ಭೂಮಿಗೆ, ಗಂಗೆ ಮೀನ್ಸ್ ದ ಗಾಡ್, ದ ವಾಟರ್ ಗಾಡ್, ಗಂಗಾ ನದಿ, ಯು ನೋ ರೈಟ್, ದಟ್ ಇಸ್ ಲೈಕ್ ಅ ಗಾಡ್. ಗಂಗೆಯನ್ನು ಭೂಮಿಗೆ ತಂದು, ಸೊ ದ ಗಂಗೆ, ದಟ್ ಗಾಡ್ ಶುಡ್ ಕಮ್ ಟು ದ ಭೂಮಿ, ಟು ದ ಲ್ಯಾಂಡ್, ಅಂಡ್ ದಟ್ ಬೂದಿ ಮೀನ್ಸ್ ಆಶ್, that one you should spread out to your grandfathers. ಭಗೀರಥನು ಏಕೆ ತಪಸ್ಸಿಗೆ ಕುಳಿತನು? ಭಗೀರಥನು, ವೈ he started meditation? ಗಂಗೆ ಭೂಮಿಗೆ ತರಲು. ಸೊ ದಟ್ ಗಂಗಾ, ದಟ್ ಮಾತಾ ಗಂಗಾ, ಸೊ she has to come to the land, no, for that. ಗಂಗೆ ಭಗೀರಥನಿಗೆ ಏನೆಂದು ಹೇಳಿದಳು? ವಾಟ್ ಗಂಗೆ ಸೆಟ್ ಟು ಭಗೀರಥ, ನನ್ನ ರಭಸವನ್ನು ತಡೆಯುವವರು ಯಾರು ಎಂದಳು. ಸೊ ಹೂ ಕ್ಯಾನ್ ಸ್ಟಾಪ್ ಮಿ ವೆನ್ ಐ ವಿಲ್ ಪೋರ್ ದ ವಾಟರ್, ಬಿಕಾಸ್ ಗಂಗೆ ಮೀನ್ಸ್ ಫುಲ್ ವಾಟರ್. ಸೊ ವೆನ್ ಐ ಪೋರ್ ದ ವಾಟರ್, ಹೂ ವಿಲ್ ಸ್ಟಾಪ್ ಮಿ, ಲೈಕ್ ದ್ಯಾಟ್ ಶಿ ಆಸ್ಕ್ಡ್ ಟು ಭಗೀರಥ. ಗಂಗೆ ಹರಿಯುವ ರಭಸವನ್ನು ತಡೆದವರು ಯಾರು? ವೆನ್ ಗಂಗೆ ವಾಸ್ ಫ್ಲೋಯಿಂಗ್ ದ ವಾಟರ್, ನೋ, ಲೈಕ್ ಪೋರಿಂಗ್ ದ ವಾಟರ್, ಹೂ ಸ್ಟಾಪ್ಡ್ ಇಟ್? ಶಿವ ತಡೆದನು. ಶಿವ ಮೀನ್ಸ್ ಲಾರ್ಡ್ ಶಿವ ಸ್ಟಾಪ್ಡ್ ಇಟ್. ಅಗೇನ್ fill in the blanks. ಗಂಗೆ ನದಿ, ಗಂಗೆ is a river. ಜಫ್ನು ಮಹರ್ಷಿ means sage, sadhu. ಭಗೀರಥ ರಾಜ, so ಭಗೀರಥ was a king. ಓಕೆ, ನೆಕ್ಸ್ಟ್, ಹೂ ಸೆಟ್ ಟು ಹೂಮ್, ಮಾತನ್ನು ಯಾರು ಯಾರಿಗೆ ಹೇಳಿದರು? ಗಂಗೆಯನ್ನು ನಾನು ಶಿರದಲ್ಲಿ ಧರಿಸುತ್ತೇನೆ. ಶಿವ ಈ ಮಾತನ್ನು ಭಗೀರಥನಿಗೆ ಹೇಳಿದನು. ದ ಲಾರ್ಡ್ ಶಿವ ಸೆಟ್ ದಿಸ್ ಸೆಂಟೆನ್ಸ್ ಟು ಭಗೀರಥ. ನಿನ್ನ ಇಚ್ಛೆಯಂತೆ ನಾನು ಭೂಮಿಗೆ ಧುಮುಕುತ್ತೇನೆ. ಗಂಗೆ ಈ ಮಾತನ್ನು ಭಗೀರಥನಿಗೆ ಹೇಳಿದಳು. ಗಂಗೆ ಸೆಟ್ ದಿಸ್ ಲೈನ್ ಟು ಭಗೀರಥ. ನಾನಾರ್ಥಗಳನ್ನು ಬರೆ. ನಾನಾರ್ಥಗಳನ್ನು ಮೀನ್ಸ್ ಸಿನಾನಿಮ್ಸ್, ಸಮನಾರ್ಥಕ ಪದ, ಸಿನಾನಿಮ್ಸ್. ಮುನಿ, ಋಷಿ, ಸಾಧು means sage, sadhu. Taru, mara, tarudu means tree. Tarudu means getting. Next, yallashtu. Again, you have to make your own sentence. ನಿನ್ನ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆ. ಯಳ್ಳಷ್ಟು means pinch, like little. ನಮ್ಮ ಅಮ್ಮ ನಾನು ತಪ್ಪು ಮಾಡಿದಾಗ ಎಳ್ಳಷ್ಟು ಕೋಪ ಮಾಡಿಕೊಳ್ಳೋದಿಲ್ಲ. When I do any mistake, my mother will not get angry. Little also she won't get angry, like that. Yadegundu means with full hard work, with the strength. ನಾನು ಕ್ರೀಡೆಯಲ್ಲಿ ಭಾಗವಹಿಸಿದಾಗ ಎದೆಗುಂದು ಮುನ್ನುಗ್ಗಬೇಕು. When I will participate in the sports, that time full with the strength I have to go ahead. ಸರಿಪಡಿಸಿ ಬರೆದು ಓದು. So this is not a proper word. You have to write it in a proper. See, the word is tatandhiru. Tantadiru. It's not tantadiru. It's tatandiru. Means grandfathers. Rabhasha. It's not rabhasha. It's rabhasa. Jani. It's not jani. It's gyani. Means knowledgeable person. Rabhasa means very fast. Asadhya. It's not the, for the here one tail will come. Asadhya. Not possible. It's not here, the tail will not come for they. Okay. Devaloka. It's not Devaloka. It's Devaloka. Where all the gods will be, no, that is Devaloka, like heaven. Chinta Kranta. It's not Chinta. It's Chinta Kranta. Okay, with full worry, thinking. Artha huduki bare means you have to write the meanings. Labhisu doraku, sigudu, get it. ದೃಢ ಸಂಕಲ್ಪ, ಗಟ್ಟಿಯಾದ ಅಚಲವಾದ ನಿರ್ಧಾರ, ವಾಟ್ ಡಿಸಿಷನ್, ದ ಪ್ರಾಪರ್ ಡಿಸಿಷನ್. ಭೋರ್ಗರೆ, ಶಬ್ದದಿಂದ ಹರಿಯುವ ನೀರು ಮೀನ್ಸ್ ದ ವಾಟರ್ ವಿಲ್ ಫ್ಲೋ ವಿತ್ ದ ಸೌಂಡ್. ಸದ್ಗತಿ, ಸತ್ಯ, ಒಳ್ಳೆಯ ಗತಿ, ಮೋಕ್ಷ, ಟ್ರುತ್. ಮಹರ್ಷಿ, ಋಷಿ, ಮುನಿ, ಸೇಜ್. ಓಕೆ, ಆಫ್ಟರ್ ದ್ಯಾಟ್ don't have this. Yeah, this one. Anarogya. The poem name is Anarogyada Simha. Padya means poem. Anarogyada Simha.
This one they can ask children. Sankranti, any 2-3 lines they can ask, and this one also they can ask in your annual exam. Poet name is Arun Narendra Patil. ಪದಗಳ ಅರ್ಥ ಮೀನಿಂಗ್ಸ್: ಅಡವಿ, ಕಾಡು, ಅರಣ್ಯ, ಜಂಗಲ್, ಫಾರೆಸ್ಟ್. ಆಜ್ಞೆ, ಅಪ್ಪನೆ, ಆದೇಶ. ಆಜ್ಞೆ, ಅಪ್ಪನೆ, ಆದೇಶ. ಕಾಯಿಲೆ, ವ್ಯಾಧಿ, ರೋಗ, ಡಿಸೀಸ್. ಚಾಣಾಕ್ಷ, ವ್ಯವಹಾರ ಚತುರ, ಕ್ಲೆವರ್. ದುರ್ವಾಸನೆ, ಕೆಟ್ಟ ವಾಸನೆ, ಬ್ಯಾಡ್ ಸ್ಮೆಲ್. ಮುಖಸ್ತುತಿ, ಎದುರಿನಲ್ಲೇ ಪ್ರಶಂಸೆ ಮಾಡುವುದು, ಹೊಗಳುವುದು, ಪ್ರೇಸಿಂಗ್. ವೈದ್ಯ, ರೋಗಗಳಿಗೆ ಚಿಕಿತ್ಸೆ ಮಾಡುವವನು, ಡಾಕ್ಟರ್. ವ್ಯಥೆ, ನೋವು, ಯಾತನೆ, ಟ್ರಬಲ್ ಆರ್ ವಾಟ್ ವಿ ಕ್ಯಾನ್ ಸೇ ಪೇನ್. ಸರದಿ, ಪಾಳಿ, ಅನುಕ್ರಮ, ಟರ್ನ್, TURN, ಟರ್ನ್. ಸಾರ್ವಭೌಮ, ಚಕ್ರವರ್ತಿ, ಸಮಸ್ತ ಭೂಮಂಡಲಕ್ಕೆ ಅಧಿಪತಿಯಾದವನು, ದ ಲೀಡರ್ ಫಾರ್ ಎವ್ರಿಥಿಂಗ್, ಫಾರ್ ದಿಸ್ ಫುಲ್ ಲ್ಯಾಂಡ್, ಲೈಕ್ ದಟ್. ಕ್ವಶನ್ ಆನ್ಸರ್ ಇನ್ ಒನ್ ಸೆಂಟೆನ್ಸ್. ಕಾಡಿನ ರಾಜ ಸಿಂಹಕ್ಕೆ ಏನಾಯಿತು? ವಾಟ್ ಹ್ಯಾಪನ್ ಟು ದ ಫಾರೆಸ್ಟ್ ಕಿಂಗ್ ಲಯನ್? ಅನಾರೋಗ್ಯ ಉಂಟಾಯಿತು. ಹಿ ಗಾಟ್ ಸಿಕ್ನೆಸ್. ಡಾಕ್ಟರ್ ಝೀಬ್ರಾ ಕಾಡಿನ ರಾಜ ಸಿಂಹನನ್ನು ಪರೀಕ್ಷಿಸಿ ಏನೆಂದು ಹೇಳಿತು? ವಾಟ್ ಝೀಬ್ರಾ ಸೆಡ್ ವೆನ್ ಹಿ ಎಕ್ಸಾಮಿನ್ ದ ಸಿಂಹ? ನಿಮ್ಮ ಬಾಯಲ್ಲಿ ದುರ್ವಾಸನೆಯ ಉಸಿರಿದೆ. ದ ಡಾಕ್ಟರ್ ಝೀಬ್ರಾ ಸೆಡ್ ಯುವರ್ ಮೌತ್ ಇಸ್ ಸ್ಟಿಂಕಿಂಗ್, ದ ಬ್ಯಾಡ್ ಸ್ಮೆಲ್ ಇಸ್ ಕಮಿಂಗ್ ಫ್ರಮ್ ಯುವರ್ ಮೌತ್. ಡಾಕ್ಟರ್ ಹೈನಾ ಕಾಡಿನ ರಾಜ ಸಿಂಹನನ್ನು ಪರೀಕ್ಷಿಸಿ ಏನೆಂದು ಹೇಳಿತು? ಡಾಕ್ಟರ್ ಹೈನಾ ಆಫ್ಟರ್ ಎಕ್ಸಾಮಿನೇಷನ್ ವಾಟ್ ಶಿ ಸೆಡ್ ಟು ದ ಸಿಂಹ, ಲಯನ್? ಎಂತಹ ಸುವಾಸನೆ ನಿಮ್ಮ ಉಸಿರಲು? ಹೌ ಲೈಕ್ your from your mouth very good smell is coming, like that she said. ಜಾನವೈದ್ಯ ನರಿ ಕಾಡಿನ ರಾಜ ಸಿಂಹನನ್ನು ಪರೀಕ್ಷಿಸಿ ಏನೆಂದು ಹೇಳಿತು? ವೆನ್ ದ ಕ್ಲೆವರ್ ಫಾಕ್ಸ್ ಎಕ್ಸಾಮಿನ್ ದ ಲಯನ್ ವಾಟ್ ಹಿ ಸೆಡ್? ಶೀತದಿ ಮೂಗು ಕೆಟ್ಟಿದೆ ಒಡೆಯ, ವಾಸನೆ ಏನು ತಿಳಿಯದು ನನಗೆ. ಬಿಕಾಸ್ ಆಫ್ ಕೋಲ್ಡ್ ಮೈ ನೋಸ್ ಇಸ್ ಬ್ಲಾಕ್ಡ್, ಸೊ ಐ ಕಾಂಟ್ I don't know what you are breathing. Means I can't tell whether it's a bad smell or a good smell, like that he said. ಈ ಪದ್ಯದ ನೀತಿ ಏನು? What you will get from this poem, like a moral of this poem. ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ. Who knows idea, they will get back like this. They will come out of any problem if they know idea, like that. Next, ಪದಗಳನ್ನು ಬರೆ. ಸಮನಾರ್ಥಕ ಪದ. ಸಮನಾರ್ಥಕ means synonyms. ಅಡವಿ, ಕಾಡು, ವನ, ಫಾರೆಸ್ಟ್. ಕಾಯಿಲೆ, ರೋಗ, ವ್ಯಾಧಿ, ಡಿಸೀಸ್. ದುರ್ವಾಸನೆ, ಕೆಟ್ಟ ವಾಸನೆ, ದುರ್ಗಂಧ, ಬ್ಯಾಡ್ ಸ್ಮೆಲ್. ಈ ಪದ್ಯವನ್ನು ಪೂರ್ಣಗೊಳಿಸಿ. ಕಂಪ್ಲೀಟ್ ದಿಸ್ ಸ್ಟಾನ್ಸಾ. ಕಾಡಿನ ರಾಜ ಸಿಂಹರಾಯನು ಕಾಯಿಲೆ ಬಿದ್ದನು ಕೇಳಿ ಕಥೆ, ಅನ್ನವು ಸೇರದು ನೀರು ಸೇರದು, ರಾಜನಿಗಾಯಿತು ಬಹಳ ವ್ಯಥೆ. ದಿಸ್ ಒನ್ ಸಿ ಚಿಲ್ಡ್ರನ್. ಒಗಟುಗಳನ್ನು ಬಿಡಿಸಿ ಬರೆಯಿರಿ. ನೀರಲ್ಲೇ ಹುಟ್ಟುತ್ತದೆ, ಇಟ್ ವಿಲ್ ಬಾರ್ನ್ ಇನ್ ದ ವಾಟರ್. ನೀರಲ್ಲೇ ಬೆಳೆಯುತ್ತದೆ, ಇಟ್ ವಿಲ್ ಗ್ರೋ ಇನ್ ದ ವಾಟರ್. ನೀರಲ್ಲೇ ಸಾಯುತ್ತದೆ, ಇಟ್ ವಿಲ್ ಡೈ ಇನ್ ದ ವಾಟರ್. ಸೊ ದಟ್ ಈಸ್ ಕಮಲ. ಕಮಲ ಮೀನ್ಸ್ ಲೋಟಸ್. ನಾಡಿನಲ್ಲಿ ಮೊದಲಿರುವೆ. ಸೊ ಇನ್ ನಾಡಿನ, ಸೊ ನಾಡಿನಲ್ಲಿ ಮೊದಲಿರುವೆ. ನಾಡಿನಲ್ಲಿ ಮೀನ್ಸ್ ನಾ ಇಸ್ ಫಸ್ಟ್. ಕೆಲಸದಲ್ಲಿ ನಡುವಿರುವೆ. ನಡುವಿರುವೆ ಮೀನ್ಸ್ ಸೆಂಟರ್. ಸೊ ಕೆಲಸ ಸೆಂಟರ್ ಲೆಟರ್ ಇಸ್ ಲ. ಮೊದಲಿರುವೆ ಮೀನ್ಸ್ ಫಸ್ಟ್ ಲೆಟರ್. ನಾ ಇಸ್ ಫಸ್ಟ್ ಲೆಟರ್, ಲ ಇಸ್ ಸೆಕೆಂಡ್ ಲೆಟರ್. ಕೊಡುಗೆಯಲ್ಲಿ ಕಡೆಗಿರುವೆ. ಕೊಡುಗೆ, ಇನ್ ಕೊಡುಗೆ ವರ್ಡ್ ಐ ಹ್ಯಾವ್ ಲಾಸ್ಟ್. ಸೊ ಗೆ. ನಾಲಗೆ. ನುಡಿ ನಾ ಯಾರೆಂದು. ನಾಲಗೆ. ನಾಲಗೆ ಮೀನ್ಸ್ ಟಂಗ್. ನೀರಿನಲ್ಲಿದ್ದರೆ ಗಿಲಿಗಿಲಿ. ವೆನ್ ಐ ಆಮ್ ಇನ್ ದ ವಾಟರ್, ಗಿಲಿಗಿಲಿ. ಓಕೆ, ಮೀನ್ಸ್ ಐ ಬಿ ಹ್ಯಾಪಿ. ನೀರ ಹೊರಗಿದ್ದರೆ ವಿಲಿ ವಿಲಿ. ವೆನ್ ಯು ಟೇಕ್ ಔಟ್ ಫ್ರಮ್ ಮೀ ಫ್ರಮ್ ವಾಟರ್, ಐ ಬಿ ಲೈಕ್ ವಿಲಿ 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 ಮೀನ್ಸ್ ಶೇಕಿಂಗ್. ಕಡಲ ಕಾಗೆಗಿನ ಮಿರಿಮಿರಿ. So all the crow likes me to eat. So who am I? That is meenu, fish. Okay, then ಒಗಟುಗಳನ್ನು ಉತ್ತರ ಬರಿ. ಯು ಹ್ಯಾವ್ ಟು ರೈಟ್ ದಿಸ್. ವಾಟ್ ಇಸ್ ದ ಆನ್ಸರ್? ಅಜ್ಜನ ದುಡ್ಡು ಎನಿಸೋಕ್ಕಾಗಲ್ಲ, ಅಜ್ಜಿಯ ಸೀರೆ ಮಡಿಸಕ್ಕಾಗಲ್ಲ. ಅಜ್ಜನ ದುಡ್ಡು ಎನಿಸೋಕ್ಕಾಗಲ್ಲ ಮೀನ್ಸ್ ವಿ ಕೆನಾಟ್ ಕೌಂಟ್ ದ ಸ್ಟಾರ್ಸ್, ನೋ, ದಟ್ಸ್ ವೈ ನಕ್ಷತ್ರ. ಅಜ್ಜಿಯ ಸೀರೆ ಮಡಿಸಕ್ಕಾಗಲ್ಲ, ವಿ ಕೆನಾಟ್ ಸಿ ಹೌ ಮಚ್ ಸ್ಕೈ ವಿ ಹ್ಯಾವ್. Okay, so that is Akasha. Akasha means sky, Nakshatra means star. ಚಿನ್ನದ ಹಕ್ಕಿ ಬಾಲದಿಂದ ನೀರು ಕುಡಿಯುತ್ತದೆ. ಚಿನ್ನದ ಹಕ್ಕಿ ಬಾಲದಿಂದ ನೀರು ಕುಡಿಯುತ್ತದೆ. ಚಿನ್ನದ ಹಕ್ಕಿ means what your mother will keep diya in front of the god, no, that is ಚಿನ್ನದ ಹಕ್ಕಿ. ಬಾಲ means what she'll put the thread, no, that is ಬಾಲ. ನೀರು ಕುಡಿಯುತ್ತದೆ means that when she will lighten up the diya, it will drink, right, that oil will drink, right, like that. That is deepabatti, diya.
ಕಟ್ಟೆ ಇಲ್ಲದ ಕೆರೆಯಲ್ಲಿ ತಟ್ಟೆ ತೇಲಿಕೊಂಡು ಬರುತ್ತೆ. ಆಕಾಶ ಚಂದ್ರ. ಚಂದ್ರ ಮೀನ್ಸ್ ಮೂನ್, ಆಕಾಶ ಮೀನ್ಸ್ ಸ್ಕೈ. ಕಟ್ಟೆ ಇಲ್ಲದ ಕೆರೆಯಲ್ಲಿ ತಟ್ಟೆ ತೇಲಿಕೊಂಡು ಬರುತ್ತೆ. ಸೊ ಯು ಕ್ಯಾನ್ ಸಿ ಇನ್ ದ ಹೋಲ್ ಸ್ಕೈ the like moon is like a plate. Okay, it will float in the sky, no, like that it is. Next we have, after this we have last one, Adonaba. This one children, Adonaba. Adonaba means come let's play. ಪದಗಳ ಅರ್ಥ ವೈಖರಿ ರೀತಿ ಶೈಲಿ. ವೈಖರಿ ರೀತಿ ಶೈಲಿ means rules, regulations, like that, means how to play, the instruction. ಆತುರ ಅವಸರ ಹರಿ ಅರ್ಜೆಂಟ್. ಸಿದ್ಧ ತಯಾರಾದ ರೆಡಿಮೇಡ್ ರೆಡಿ. ನಯ ನುನುಪು ಸ್ಮೂತ್. ತಳ್ಳು ದೂಡು ಪುಷ್ ನೂಕು. ಸುಸ್ತು ದನಿವು ಟಯರ್ಡ್. ಹೊರಾಂಗಣ ಆಟಗಳು ಮೀನ್ಸ್ ಔಟ್ಸೈಡ್ playing, what will play outside, no. ಒಳಾಂಗಣ ಆಟ means indoor play. ಹೊರಾಂಗಣ means outdoor. ಒಳಾಂಗಣ means indoor. Then question answers. ಕಿಶೋರ್ ಏಕೆ ಅಳುತ್ತಿದ್ದ? ವೈ ಕಿಶೋರ್ ವಾಸ್ ಕ್ರೈಂಗ್. ಪ್ರಮೀಳ ಅಕ್ಕ ತನ್ನನ್ನು ಆಟಕ್ಕೆ ಸೇರಿಸಿಕೊಳ್ಳುತ್ತಿಲ್ಲ ಎಂದು ಅಳುತ್ತಿದ್ದ. ಸೊ ಪ್ರಮೀಳಾ ಸಿಸ್ಟರ್, ಶಿ ಇಸ್ ನಾಟ್ ಅಲೋವಿಂಗ್ ಹರ್ ಟು ಪ್ಲೇ ವಿತ್ ಹರ್. ಸೊ ದಟ್ಸ್ ವೈ ಕಿಶೋರ್ ವಾಸ್ ಕ್ರೈಂಗ್. ಕಿಶೋರ್ ಅಳುವ ಸದ್ದಿಗೆ ಯಾರು ಹೊರಗೆ ಬಂದರು? ವೆನ್ ಕಿಶೋರ್ ವಾಸ್ ಕ್ರೈಂಗ್ ಫಾರ್ ದಟ್ ಸೌಂಡ್, ಹೂ ಕೇಮ್ ಔಟ್? ಅಜ್ಜ ಹೊರಗೆ ಬಂದರು. ದ ಗ್ರ್ಯಾಂಡ್ ಪಾ ಕೇಮ್ ಔಟ್. ಪ್ರಮೀಳ ಯಾವ ಆಟವನ್ನು ಆಡಲು ತಯಾರಾಗಿದ್ದಳು? ವಿಚ್ ಪ್ಲೇ ಶಿ ವಾಸ್ ರೆಡಿ ಅಬೌಟ್ ಟು ಪ್ಲೇ? ಪ್ರಮೀಳಾ ಸಿಸ್ಟರ್. ಕುಂಟೆ ಬಿಲ್ಲೆ ಆಟ ಆಡಲು ತಯಾರಾಗಿದ್ದಳು. ಕುಂಟೆ ಬಿಲ್ಲೆ ಮೀನ್ಸ್ ಹಿಪ್ ಹಾಪ್ ವಿಲ್ ಪ್ಲೇ, ಚಿಲ್ಡ್ರನ್. ಒನ್ ಲೈಕ್ ಅ ಲಿಂಪ್ ವಿಲ್ ಡೂ ದ ಲಿಂಪ್ ಅಂಡ್ one stone will be there, will just make the like this, will make like this and will jump here and will stone, he will be here, like that will play, no, that one we used to play when we were kids. ಬಿಲ್ಲೆ ಹೇಗಿರಬೇಕು? ಬಿಲ್ಲೆ ಮೀನ್ಸ್ ದ ಸ್ಟೋನ್, ಹೌ ಇಟ್ ಶುಡ್ ಬಿ. ಬಿಲ್ಲೆ ನಯವಾಗಿ ದುಂಡಾಗಿರಬೇಕು. ಸೊ ದಟ್ ಸ್ಟೋನ್ ಶುಡ್ ಬಿ ಸ್ಮೂತ್ ಅಂಡ್ ಶುಡ್ ಬಿ ಸರ್ಕಲ್. ಇಫ್ ಇಟ್ ಇಸ್ ನಾಟ್ ಸರ್ಕಲ್ ಆಲ್ಸೋ, ಬಟ್ ದ ಸ್ಟೋನ್ ಶುಡ್ ಬಿ ಸ್ಮೂತ್ ಚಿಲ್ಡ್ರನ್. ಅಂಕಣದಲ್ಲಿ ವಿಶ್ರಾಂತಿಗಾಗಿ ಇರುವ ಎರಡು ಚೌಕಗಳಿಗೆ ಏನಂತಾರೆ? ಅಂಕಣದಲ್ಲಿ ಮೀನ್ಸ್ ಇನ್ ದೀಸ್ ಟೂ will called as a rest chauka, means rest square. What will call for that? Vishranti chauka ಎನ್ನುತ್ತಾರೆ, means resting square will call. ಒಳಾಂಗಣ ಆಟಗಳು ಇಂಡೋರ್ ಗೇಮ್ಸ್. ಹೊರಾಂಗಣ ಆಟಗಳು ಔಟ್ಡೋರ್ ಗೇಮ್ಸ್. ಉದ್ದಿನ ಮೂಟೆ, ಆನೆಕಲ್ಲು, ಚೌಕಾಬಾರ. ಹೊರಾಂಗಣ ಆಟ ಚಿನ್ನಿದಾಂಡು, ಕಲ್ಲೋಮನ್ನು, ಕಣ್ಣು ಮುಚ್ಚಾಲೆ. Then here they have given some sentences. You have to arrange it properly. First, how we will play? Ankana bareyudu. First we will write the numbers 1, 2, 3. Ankana means numbers. ಮೊದಲ ಚೌಕಕ್ಕೆ ಬಿಲ್ಲೆ ಎಸೆಯುವುದು. First you have to throw the stone to the first chauka. Like this, here you have to throw like that. ಘಟ್ಟದ ಚೌಕಗಳಲ್ಲಿ ವಿಶ್ರಾಂತಿ ಪಡೆದುಕೊಳ್ಳುವುದು. When you will come here, that time you can rest. You can keep your both the legs here. Like that it is. ಕೊನೆಯ ಚೌಕದಿಂದ ಬಿಲ್ಲೆಯನ್ನು ಹಾರಿ ತುಳಿಯುವುದು. ದಟ್ ಕೊನೆಯ ಚೌಕ, ವೆನ್ ಇಟ್ ವಿಲ್ ಕಮ್ ಹಿಯರ್, ನೋ ಚಿಲ್ಡ್ರನ್, ದಟ್ ಟೈಮ್ ಯು ಹ್ಯಾವ್ ಟು ಥ್ರೋ ಇಟ್ ಹಿಯರ್ ಅಂಡ್ ವಿತ್ ದ ಲೆಗ್ ಯು ಹ್ಯಾವ್ ಟು ಥ್ರೋ ಅಂಡ್ ಯು ಹ್ಯಾವ್ ಟು ಕ್ಯಾಚ್ ಇಟ್. ಲೈಕ್ ದಟ್ ದಿಸ್ ಗೇಮ್ ಇಸ್. If you can ask your parents if they have played it. In village part still they will use this. They will play this game. ನಾನಾರ್ಥಗಳನ್ನು ಬರೆಯಿರಿ. ನಾನಾರ್ಥಗಳು means again synonyms. ಆಡು ಮೇಕೆ goat. ಕಾಡು ವನ forest. ಹೊಳೆ ಮಿಂಚು shine, or what we can say, yeah, shining. ಹರಿ ಸೀಳು tear. ಕವಿ ಪದ್ಯಕಾರ poet. Okay. ಸೂಚನೆಗಳಿಗೆ ಅಡ್ಡಿಗರೆ ಹಾಕು means where you are getting the information, there you have to underline it. ನಿಧಾನವಾಗಿ ನಡೆ, ಇಲ್ಲವಾದರೆ ಬಿದ್ದು ಬಿಡುವೆ means walk slowly or else you will fall. So obviously here the information is walk slowly. ರಸ್ತೆ ದಾಟುವಾಗ ಎಡಬಲ ನೋಡಬೇಕು. when you are crossing the road you have to see left and right. So obviously ಎಡಬಲ ನೋಡಬೇಕು. ಗಲಾಟೆ ಮಾಡಬೇಡಿ, ಮಾಡಿದರೆ ಪಾಠ ಅರ್ಥವಾಗುವುದಿಲ್ಲ. don't make noise or else you won't understand the lesson. So the information is don't do the noise. Don't do noise. ಆಟ ಆಡುವಾಗ ಎಚ್ಚರವಿರಲಿ, ಇಲ್ಲವಾದರೆ ಅಪಘಾತ ಆಗುವುದು. So when you are playing any games you have to be careful or else small accident can happen. ಊಟ ಮಾಡುವಾಗ ಅವಸರ ಮಾಡಬಾರದು. when you are eating any food you should not hurry. You have to chew slowly, you have to eat slowly.
ಓಕೆ, ನೆಕ್ಸ್ಟ್ ಅರಸು ಹರಸು ಅಲ್ಲಿ ಹಲ್ಲಿ ಉಳಿ ಹುಳಿ. ನೆಕ್ಸ್ಟ್ ಮಾದರಿಯಂತೆ ಬದಲಾಯಿಸು. ಯು ಹ್ಯಾವ್ ಟು ಜಸ್ಟ್ ಚೇಂಜ್. ಆಡೋದು ಆಡುವುದು, ಮಾಡೋದು ಮಾಡುವುದು, ಬಿಡೋದು ಬಿಡುವುದು, ಬರೆಯೋದು ಬರೆಯುವುದು, ತಳ್ಳೋದು ತಳ್ಳುವುದು. ಮಾದರಿಯಂತೆ ಬರೆ. ಮಾದರಿಯಂತೆ ಬರೆ ಮೀನ್ಸ್ ಹೌ ದೇ ಹ್ಯಾವ್ ಗಿವನ್ ದ ಎಕ್ಸಾಂಪಲ್, ಲೈಕ್ ದಟ್ ಯು ಹ್ಯಾವ್ ಟು ಡೂ. ಓಕೆ, ಅವನು ಆಟ ಆಡಿದ, ಅವನು ಆಟ ಆಡಲಿಲ್ಲ. ಅವನು ಆಟ ಆಡಿದ ಮೀನ್ಸ್ he played, he did not played. ಪಾಸಿಟಿವ್ ಸೆಂಟೆನ್ಸ್, ನೆಗೆಟಿವ್ ಸೆಂಟೆನ್ಸ್. ಅವಳು ಹಾಡು ಹೇಳಿದಳು, she said a song or she sang a song. ಅವಳು ಹಾಡು ಹೇಳಲಿಲ್ಲ, she didn't said the song, she didn't sang. ನಾಯಿ ಜೋರಾಗಿ ಬೊಗಳಿತು, so the dog is barking very loudly. ನಾಯಿ ಜೋರಾಗಿ ಬೊಗಳಲಿಲ್ಲ, so dog was not barking loudly. ಶಿಕ್ಷಕರು ಶಾಲೆಗೆ ಬಂದರು, the teachers had came to school. ಶಿಕ್ಷಕರು ಶಾಲೆಗೆ ಬರಲಿಲ್ಲ, the teachers did not came to school. ಅಮ್ಮ ಅಡುಗೆ ಮಾಡಿದಳು, mother prepared the dishes, food. ಅಮ್ಮ ಅಡುಗೆ ಮಾಡಲಿಲ್ಲ, mother did not prepare any food, any dishes. ಅಜ್ಜ ಕಥೆ ಹೇಳಿದರು, grandpa said the story. ಅಜ್ಜ ಕಥೆ ಹೇಳಲಿಲ್ಲ, grandfather didn't said any story. Okay, so next I'll take the grammar part. Which one you have for annual exam? Only that one. ವಿರುದ್ಧ ಪದಗಳು means opposites. ಕಷ್ಟ ಸುಖ, ಶಾಂತಿ ಅಶಾಂತಿ, ಗೌರವ ಅಗೌರವ. ಕಷ್ಟ ಸುಖ. ಕಷ್ಟ means what we'll say trouble or a hurdle. Sukha means happily. Shanti ashanti, shanti ashanti, peace not peace. Gaurava agaurava, respect. Ase nirase, wish. I'll tell only this, children, so you can just google it and you can get it, or if you know this all opposite words. Dharma adharma, religion. Papa punya. Papa means good things, good deeds. Satya asatya, truth. Bisi tampu, hot cold. Which one I'll get it, I'll tell. Which one I didn't get, you have to search in. Satya sullu, truth false. Baduku savu, born death. Arambha kone, start end. Kanasu nanasu, dream real. Belagge sanje, morning evening. Shatru mitra, enemy friend. ನ್ಯಾಯ ಅನ್ಯಾಯ, ಜಸ್ಟಿಸ್ ಇನ್ಜಸ್ಟಿಸ್. ಹೊಸದು ಹಳೆಯದು, ನ್ಯೂ ಓಲ್ಡ್. ಹೊಂದಿಸಿ ಬರೆಯಿರಿ. ಮ್ಯಾಚ್ ದ ಫಾಲೋಯಿಂಗ್. ಕಷ್ಟ ಸುಖ, ಕಷ್ಟ ಸುಖ. ಸ್ವರ್ಗ ನರಕ, ಸ್ವರ್ಗ ಮೀನ್ಸ್ ಹೆವೆನ್, ನರಕ ಮೀನ್ಸ್ ಹೆಲ್. ಜನನ ಮರಣ, ಜನನ ಮೀನ್ಸ್ ಬಾರ್ನ್, ಮರಣ ಮೀನ್ಸ್ ಡೆತ್. ಸತ್ಯ ಅಸತ್ಯ, ಟ್ರುತ್ ಲೈ. ಶಾಂತಿ ಅಶಾಂತಿ, ಶಾಂತಿ ಮೀನ್ಸ್ ಪೀಸ್, ಅಶಾಂತಿ ಮೀನ್ಸ್ ನಾಟ್ ಪೀಸ್, ಅನ್ಪೀಸ್ಫುಲ್. ವಿರುದ್ಧ ಪದ ಬರೆಯಿರಿ. ಯು ಹ್ಯಾವ್ ಟು ರೈಟ್ ದ ಅಪೋಸಿಟ್ಸ್. ಆಂಟೋನಿಮ್ಸ್. ಆಸೆ ನಿರಾಸೆ, ವಿಶ್ ನಾಟ್ ವಿಶ್ or desire. ಬಿಸಿ ತಂಪು, ಹಾಟ್ ಕೋಲ್ಡ್. ಕನಸು ನನಸು, ಡ್ರೀಮ್ ಲೈಫ್. ಬದುಕು ಸಾವು, ಬದುಕು ಮೀನ್ಸ್ ಲೈಫ್, ಲಿವ್, ಲಿವ್ LIVE, ಲಿವ್. ಸಾವು ಮೀನ್ಸ್ ಡೆತ್. ಬೆಳಗ್ಗೆ ಸಂಜೆ, ಮಾರ್ನಿಂಗ್ ಈವ್ನಿಂಗ್. ಹಿಯರ್ ಯು ಸಿ ವಾಕ್ಯಗಳನ್ನು ಸರಿಪಡಿಸಿ ಬರೆಯಿರಿ. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಸಿ, ಹಾಲು ರಾಮ ಕುಡಿದನು. ಓಕೆ, ಹಾಲು ರಾಮ ಕುಡಿದನು, ದಟ್ ಈಸ್ ರಾಮ ಹಾಲು ಕುಡಿದನು. ಹೋದರು ಶಾಲೆಗೆ ಮಕ್ಕಳು, ಮಕ್ಕಳು ಶಾಲೆಗೆ ಹೋದರು. ಆಟ ಆಡಿದರು ಹುಡುಗರು, ಹುಡುಗರು ಆಟ ಆಡಿದರು. ಊರಿನಿಂದ ಬಂದಳು ಕಮಲ, ಕಮಲ ಊರಿನಿಂದ ಬಂದಳು. ಜಾತ್ರೆಗೆ ಗುಂಪು ಗುಂಪಾಗಿ ಹೊರಟರು ಜನರು, ಜನರು ಜಾತ್ರೆಗೆ ಗುಂಪು ಗುಂಪಾಗಿ ಹೊರಟರು. Okay, again see here they have underlined. This is not a correct word, you have to change it to proper. Magu alu kuditu, it's not alu, it's halu. ಹುಡುಗರು ಶಾಲೆಗೆ ಓಡಿದರು, it's ಓಡಿದರು, not this verb plus o. ರಾಮು ಪಟ್ಟಣಕ್ಕೆ ಹೋದ, it's not ಪಟ್ಟಣಕ್ಕೆ, it's ಪಟ್ಟಣಕ್ಕೆ. For t and for k ಒತ್ತಕ್ಷರ should come. ಹುಡುಗಿಯರು ಹಾಡು ಹೇಳಿದರು, it's not ಹೇಳಿದರು, it's ಹೇಳಿದರು. ಗುರುಗಳು ಪಾಠಗಳನ್ನು ಹೇಳಿಕೊಟ್ಟರು, ಇಟ್ಸ್ ನಾಟ್ ಹೇಳಿಕೊಟ್ಟರು, ಇಟ್ಸ್ ಹೇಳಿಕೊಟ್ಟರು. ಪ್ರೊನೌನ್ಸಿಯೇಷನ್ ಡಿಫರ್ಸ್ ಚಿಲ್ಡ್ರನ್ ಇನ್ ಕನ್ನಡ ಅಂಡ್ ಹಿಂದಿ. ಆಡ್ ಒನ್ ಔಟ್.
Raja, Rani, Ramu, Ravi, Ajay, Rani. Because these all like a pullinga, masculine. Only this is a strilinga, feminine gender. Simha, Ane, Huli, Chirate, Nai. These all wild animals. This is a domestic animal. Dog. Nai means dog. Nyaya, Annatamma, Tande, Tai. So these all relation. Nyaya means justice. So that's why Nyaya. Mallige, Jaji, Gulabi, Sevanti, Yale. Sevanti, Yale means a leaf. So these all comes under flowers. Rani, Raja, Rani, Mantri, Gini. So these all comes under like Raja, king, queen and manager. Gini is a parrot, bird. Anna, Tamma, Appa, Tata, Tangi. So these all comes under masculine gender, pullinga. So Tangi is a strilinga, feminine gender. Tangi means sister. These all see Anna, brother, father, grandfather. Bekku, Nai, Mola, Chirate. So these all comes under domestic animals. Chirate is a wild animal. Geleya, Snehita, Mitra, Shatru. So these all words for friend. Shatru is enemy. Rani, Muduki, Nati, Hudugi, Gayaka. These all comes under feminine gender. Okay, strilinga. So this one is a pullinga, masculine gender. Moogu, Kannu, Kivi, Bai, Hara. So these all are the parts of the body. Hara means garland, the flower. That one, no, garland, that one. Kattalu, Surya, Chandra, Nakshatra. So these all comes as Surya means sun, Chandra means moon, Nakshatra means star. All belongs to the sky. But Kattalu is a darkness. That's why. Huli, Simha, Hasu, Tola. These all three are wild animals. Hasu is a cow, domestic animal. Next. Madariyante Bareri. Again, how they have said, like that example you have to write. Shiva, Shivane. Ganapa, Ganapane. Narada, Naradane. Balaka, Balakane. Horadu, Horaduudu. Nagu, Naguudu. Gellu, Gelluudu. Kodu, Koduudu. Aramane plus ಒಳಗೆ ಅರಮನೆಯೊಳಗೆ. ಮನೆ ಪ್ಲಸ್ ಒಳಗೆ ಮನೆಯೊಳಗೆ. ಬಾಯಿ ಪ್ಲಸ್ ಒಳಗೆ ಬಾಯಿಯೊಳಗೆ. ಹಳ್ಳಿ ಪ್ಲಸ್ ಒಳಗೆ ಹಳ್ಳಿಯೊಳಗೆ. ಲಾಭ ಪ್ಲಸ್ ಆಯಿತು ಲಾಭವಾಯಿತು. ಊಟ ಪ್ಲಸ್ ಆಯಿತು ಊಟವಾಯಿತು. ಸಂತೋಷ ಪ್ಲಸ್ ಆಯಿತು ಸಂತೋಷವಾಯಿತು. ಉಪಕಾರ ಪ್ಲಸ್ ಆಯಿತು ಉಪಕಾರವಾಯಿತು. ಕೊಡಿಸುತ್ತಾರೆ ಕೊಡುತ್ತಾರೆ ಕೊಡಿಸುತ್ತಾರೆ. ಓಡುತ್ತಾರೆ ಓಡಿಸುತ್ತಾರೆ. ನಗುತ್ತಾರೆ ನಗಿಸುತ್ತಾರೆ. ಓದುತ್ತಾರೆ ಓದಿಸುತ್ತಾರೆ. ಅನ್ನ ಒಡನೆ ಅನ್ನನೊಡನೆ. ಅಮ್ಮ ಒಡನೆ ಅಮ್ಮನೊಡನೆ. ಅವನು ಒಡನೆ ಅವನೊಡನೆ. ಸ್ನೇಹಿತ ಒಡನೆ ಸ್ನೇಹಿತನೊಡನೆ. ತೋರಿಸಿ ಪ್ಲಸ್ ಇದ್ದನು ತೋರಿಸಿದ್ದನು. ನೋಡಿಸಿ ಪ್ಲಸ್ ಇದ್ದನು ನೋಡಿಸಿದ್ದನು. ಮಾಡಿಸಿ ಪ್ಲಸ್ ಇದ್ದನು ಮಾಡಿಸಿದ್ದನು. ಶಿಕ್ಷಣ ಶೈಕ್ಷಣಿಕ. ನೀತಿ ನೈತಿಕ. ದೇಹ ದೈಹಿಕ. ಮಾಡು ಮಾಡೋಣ. ಹಾಡು ಹಾಡೋಣ. ನೀಡು ನೀಡೋಣ. ಅಂಗಳದಿ ಅಂಗಳದಲ್ಲಿ. ಮಂಗಳದಿ ಮಂಗಳದಲ್ಲಿ. ಮೋಡದಿ ಮೋಡದಲ್ಲಿ. ನೋಡು ನೋಡಿದ ನೋಡಿದವನು. ಬರೆ ಬರೆದ ಬರೆದವನು. ಕೂಗು ಕೂಗಿದ ಕೂಗಿದವನು. ಓಡು ಓಡಿದ ಓಡಿದವನು. ಪ್ರಾಣಿಗಳಿಗೆ ಪ್ಲಸ್ ಇಂತ ಪ್ರಾಣಿಗಳಿಗಿಂತ. ನನಗೆ ಪ್ಲಸ್ ಇಂತ ನನಗಿಂತ. ಆನೆಗೆ ಪ್ಲಸ್ ಇಂತ ಆನೆಗಿಂತ. ರಸ್ತೆ ಪ್ಲಸ್ ಅನ್ನು ರಸ್ತೆಯನ್ನು. ಸ್ಥಳ ಪ್ಲಸ್ ಅನ್ನು ಸ್ಥಳವನ್ನು. ವಾಹನ ಪ್ಲಸ್ ಅನ್ನು ವಾಹನವನ್ನು. ದೇಶ ಪ್ಲಸ್ ಒಳಗೆ ದೇಶದೊಳಗೆ. ನಾಟಕ ಪ್ಲಸ್ ಒಳಗೆ ನಾಟಕದೊಳಗೆ. ಕಷ್ಟ ಪ್ಲಸ್ ಆಯಿತು ಕಷ್ಟವಾಯಿತು. ದುಃಖ ಪ್ಲಸ್ ಆಯಿತು ದುಃಖವಾಯಿತು. ಹಾಡು ಪ್ಲಸ್ ಇಸು ಹಾಡಿಸು. ಓದು ಪ್ಲಸ್ ಇಸು ಓದಿಸು. ರಾಮನು ಪ್ಲಸ್ ಎಲ್ಲಿ ರಾಮನೆಲ್ಲಿ. ಅದು ಪ್ಲಸ್ ಎಲ್ಲಿ ಅದೆಲ್ಲಿ. ಪೆನ್ನು ಪ್ಲಸ್ ಇಂದ ಪೆನ್ನಿಂದ. ಧೈರ್ಯ ಪ್ಲಸ್ ಇಂದ ಧೈರ್ಯದಿಂದ. ಕನ್ನಡ ಅಂಕಿಗಳು ಮೀನ್ಸ್ ಕನ್ನಡ ನಂಬರ್ಸ್. 1 ಒಂದು. 2 2. 3 3. 4 4. 5 5. 6 6. 7 7. 8 8. 9 9. 10 10. Like this they can give children. 11 11. 12 12. 13 13. 14 14.
15 15 16 16 17 17 18 18 19 19 20 20 21 21 22 22 23 23 24 24 25 25 26 26 27 27 28 28 29 29 30 30 31 31 32 32 33 33 34 34 35 35 36 36 37 37 38 38 39 39 40 40 41 41 42 42 43 43 44 44 45 45 46 46 47 47 48 48 49 49 50 50 60 60 70 70 80 80 90 90 100 100 1000 ಸಾವಿರ. Okay, so this is all about Savi Kannada and grammar part, children. Okay, all the best for your exams. Do well. Okay, bye bye children, take care.